ಪಂಜಾಬ್ ಮತ್ತು ಹರಿಯಾಣದಲ್ಲಿ ನದಿ ವಿವಾದಗಳು ಉದ್ಭವ ಆಗುವಂತದ್ದನ್ನು ನೋಡ್ತೀವಿ. ದ ವೇರಿಯಸ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ PC, PSI, FDC, SDC, UPSC, KPSC, ಗ್ರೂಪ್ ಸಿ ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿನೂ ಸಹ ಅಂತಾರಾಜ್ಯ ನದಿ ವಿವಾದಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿರುವಂತದನ್ನ ಕಾಣ್ತೇವೆ. ಅಂತಾರಾಜ್ಯ ನದಿ ವಿವಾದಗಳ ಬಗ್ಗೆ ಎಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತ, ಯಾವ ವಿಧಿಯಲ್ಲಿ ಮಾಹಿತಿಯನ್ನು ತಿಳಿಸಲಾಗುತ್ತೆ ಅನ್ನುವಂಥದ್ದನ್ನ ಪ್ರಶ್ನೆ ಕೇಳಿದ್ದಾನೆ. ಹೂ ಹ್ಯಾಸ್ ದ ಅಥಾರಿಟಿ ಟು ಫಾರ್ಮ್ ದ ಇಂಟರ್ಸ್ಟೇಟ್ ವಾಟರ್ ಟ್ರಿಬ್ಯುನಲ್ಸ್ ಅಂತ ಕೇಳಿದ್ದಾನೆ. ನ್ಯಾಯಮಂಡಳಿಗಳನ್ನ ರಚನೆ ಮಾಡುವಂತ ಅಧಿಕಾರ ಯಾರಿಗಿದೆ ಅನ್ನುವಂಥದ್ದನ್ನ ಪ್ರಶ್ನೆ ಕೇಳಿದ್ದಾನೆ. ಆ ನ್ಯಾಯಮಂಡಳಿಯ ತೀರ್ಪುಗಳು ಅಂತಿಮವಾಗಿರುತ್ತಾ ಅಥವಾ ಇಲ್ವಾ, ಕಡ್ಡಾಯವಾಗಿರುತ್ತಾ ಇಲ್ವಾ ಅನ್ನುವಂಥದ್ದು ಸ್ಟೇಟ್ಮೆಂಟ್ಸ್ ಗಳ ಮುಖಾಂತರ ಕೇಳಿರುವಂತ ಪ್ರಶ್ನೆಗಳನ್ನ ನೋಡ್ತೀವಿ. ದ ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಅಧಿಕಾರಗಳು ಇದೆನಾ ಇಲ್ವಾ ಅನ್ನುವಂಥದ್ದನ್ನ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇತ್ತೀಚಿನ ಪ್ರಚಲಿತ ಘಟನೆಗಳಲ್ಲಿರುವಂತ ಒಂದು ಅಂಶವನ್ನು ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ಸೊ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರೋ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಪ್ರಚಲಿತ ಘಟನೆಗಳಲ್ಲಿರುವಂಥ, ಇತ್ತೀಚಿನ ಸುದ್ದಿಯಲ್ಲಿರುವಂಥ ಒಂದು ಅಂಶ, ನಿರ್ದಿಷ್ಟವಾದ ಅಂಶ ವಿಚ್ ಇಸ್ ರಿಲೇಟೆಡ್ ಟು ದ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್, ವಿಚ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ಸ್. ಅಂತರ್ರಾಜ್ಯ ನದಿ ವಿವಾದಗಳು. In this today's sessions, we are going to discuss with the concept related to interstate water disputes. ಏನು ಇತ್ತೀಚಿನ ಸಂದರ್ಭಗಳಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ನದಿ ವಿವಾದಗಳು ಉದ್ಭವ ಆಗುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ವಿಚ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ದ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿತ್ ರೆಸ್ಪೆಕ್ಟ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಭಾರತದ ಸಂವಿಧಾನದಲ್ಲಿ ಅಂತಾರಾಜ್ಯ ನದಿ ವಿವಾದಗಳ ಬಗ್ಗೆ ಎಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತ, ಯಾವ ವಿಧಿಯಲ್ಲಿ ಮಾಹಿತಿಯನ್ನು ತಿಳಿಸಲಾಗುತ್ತೆ ಅನ್ನುವಂಥದ್ದನ್ನ ಪ್ರಶ್ನೆ ಕೇಳಿದ್ದಾನೆ. ವಿಚ್ ಅಮಂಗ್ ದ ಆರ್ಟಿಕಲ್ ವಾಸ್ ರಿಲೇಟೆಡ್ ಟು ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಅನ್ನುವಂಥದ್ದನ್ನ ಕೇಳಿದ್ದಾನೆ. ಅಂಡ್ ಹೂ ಹ್ಯಾಸ್ ದ ಅಥಾರಿಟಿ ಟು ಫಾರ್ಮ್ ದ ಇಂಟರ್ಸ್ಟೇಟ್ ವಾಟರ್ ಟ್ರಿಬ್ಯುನಲ್ಸ್ ಅಂತ ಕೇಳಿದ್ದಾನೆ. ನ್ಯಾಯಮಂಡಳಿಗಳನ್ನ ರಚನೆ ಮಾಡುವಂತ ಅಧಿಕಾರ ಯಾರಿಗಿದೆ ಅನ್ನುವಂಥದ್ದನ್ನ ಪ್ರಶ್ನೆ ಕೇಳಿದ್ದಾನೆ. ಸೊ ಈ ರೀತಿಯಲ್ಲಿ ಆ ನ್ಯಾಯಮಂಡಳಿಯ ತೀರ್ಪುಗಳು ಅಂತಿಮವಾಗಿರುತ್ತಾ ಅಥವಾ ಇಲ್ವಾ, ಕಡ್ಡಾಯವಾಗಿರುತ್ತಾ ಇಲ್ವಾ ಅನ್ನುವಂಥದ್ದು ಸ್ಟೇಟ್ಮೆಂಟ್ಸ್ ಗಳ ಮುಖಾಂತರ ಕೇಳಿರುವಂತ ಪ್ರಶ್ನೆಗಳನ್ನ ನೋಡ್ತೀವಿ. ಅದೇ ರೀತಿಯಲ್ಲಿ ದ ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಅಧಿಕಾರಗಳು ಇದೆನಾ ಇಲ್ವಾ ಅನ್ನುವಂಥದ್ದನ್ನ ಪ್ರಶ್ನೆ ಕೇಳಿದ್ದಾನೆ ಸ್ಟೇಟ್ಮೆಂಟ್ಸ್ ಅಲ್ಲಿ. ಸೊ ವಿಚ್ ಇಸ್ ರಿಲೆವೆಂಟ್ ಫಾರ್ ದ ವೇರಿಯಸ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ PC, PSI, FDC, SDC, UPSC, KPSC, ಗ್ರೂಪ್ ಸಿ ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿನೂ ಸಹ ಅಂತಾರಾಜ್ಯ ನದಿ ವಿವಾದಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿರುವಂತದ್ದನ್ನ ಕಾಣ್ತೀವಿ. ಸೊ ಫಸ್ಟ್ ಆಫ್ ಆಲ್, what we are going to discuss with this concept, ಅಂತಾರಾಜ್ಯ ನದಿ ವಿವಾದಗಳಲ್ಲಿ ಫಸ್ಟ್ what was the context, ಅದರ ಹಿನ್ನೆಲೆ ಏನಿದೆ ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ. ಫಸ್ಟ್ ಅದರ ಏನು ಪ್ರಸ್ತುತ ಸಂದರ್ಭದಲ್ಲಿ ಯಾಕಿದು ನ್ಯೂಸ್ ಅಲ್ಲಿದೆ, ವೈ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್. ಸೆಕೆಂಡ್, ಅದರ ಹಿಸ್ಟ್ರಿ ಬಗ್ಗೆ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ, ಎಲ್ಲಿಂದ ಉದ್ಭವ ಆಯಿತು. ಅಂಡ್ ನಂತರದಲ್ಲಿ the constitutional provisions related to interstate water disputes, ಸಾಂವಿಧಾನಿಕ ಅಂಶಗಳು, ಅಂತಾರಾಜ್ಯ ನದಿ ವಿವಾದಗಳಲ್ಲಿ ಸಾಂವಿಧಾನಿಕ ಅಂಶಗಳು ಏನಿದಾವೆ ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ. ಇನ್ ದ ಕಾನ್ಸೆಪ್ಟ್ ಆಫ್ ಹಿಸ್ಟ್ರಿಯಲ್ಲಿ ಯಾವಾಗ ಈ ಪಂಜಾಬ್ ಮತ್ತು ಹರಿಯಾಣ ನದಿ ನೀರಿನ ವಿವಾದಗಳ ಸಮಸ್ಯೆ ಉದ್ಭವ ಆಯಿತು ಅನ್ನುವಂಥದ್ದನ್ನ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ವಿ ಆಲ್ಸೋ ನೀಡ್ ಟು ಡಿಸ್ಕಸ್ ವಿತ್ ಇಂಡಸ್ ವಾಟರ್ ಟ್ರೀಟಿ. ಏನು ಇಂಡಸ್ ನದಿ ನೀರಿನ ಒಪ್ಪಂದ ಅಂತೇಳಿ ನೋಡ್ತೀವಿ ನಾವು. ಸೊ ಯಾವ ದೇಶಗಳ ನಡುವೆ ಆಯಿತು, ಯಾವಾಗ ಆಯಿತು ಅನ್ನುವಂತ ಪ್ರಶ್ನೆಗಳನ್ನು ಹಲವಾರು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾನೆ. ಇನ್ಕ್ಲೂಡಿಂಗ್ ಇನ್ ದ UPSC ಎಕ್ಸಾಮ್ಸ್, ಇಟ್ ವಾಸ್ ಬೀನ್ ಆಸ್ಕ್ಡ್ ಮೆನಿ ಟೈಮ್ಸ್ ವಿತ್ ರೆಸ್ಪೆಕ್ಟ್ ಟು ದ ಇಂಡಸ್ ವಾಟರ್ ಟ್ರೀಟಿ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಅಂಡ್ ಪಾಕಿಸ್ತಾನ್, ಅಂಡ್ ವಿಚ್ ವಾಸ್ ಆಲ್ಸೋ ದೇರ್ ಇನ್ ದ ನ್ಯೂಸ್. ಪ್ರಸ್ತುತ ಸಂದರ್ಭದಲ್ಲಿ ಇತ್ತೀಚಿನ ಆಪರೇಷನ್ ಸಿಂಧೂರ್ ಆಗುವಂತ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭ ಉದ್ಭವ ಆದಂತ ಸಂದರ್ಭದಲ್ಲಿ ಭಾರತ ಸರ್ಕಾರ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ. ಪಾಕಿಸ್ತಾನಕ್ಕೆ ಬಿಡುವಂತ 20% ನೀರಿನ ಅಂಶವನ್ನ ಸಂಪೂರ್ಣವಾಗಿ ರದ್ದುಗೊಳಿಸ್ತೀವಿ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿತ್ತು. ಆ ವರದಿಗಳನ್ನ ನೋಡ್ತಾ ಇದ್ದೀವಿ ನಾವು. ಸೊ ಆನ್ ದ ಬೇಸಿಸ್ ಆಫ್ ದೋಸ್ ಕಂಟೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ದಿಸ್ ಕಾನ್ಸೆಪ್ಟ್ ಇನ್ ಟುಡೇಸ್ ಸೆಷನ್. ಸೊ ಅಗೇನ್, ವಾಟ್ ವಾಸ್ ದ ಕಂಟೆಕ್ಸ್ಟ್, ಇವಾಗ ಯಾಕೆ ಇದು ನ್ಯೂಸ್ ಅಲ್ಲಿ ಇತ್ತು, ಅಂತಾರಾಜ್ಯ ನದಿ ವಿವಾದಗಳು ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ, ರೀಸೆಂಟ್ಲಿ ಪಂಜಾಬ್ ಗವರ್ಮೆಂಟ್ ಹ್ಯಾಸ್ ರಿಜೆಕ್ಟೆಡ್ ದ ಭಾಕ್ರಾ BS ಮ್ಯಾನೇಜ್ಮೆಂಟ್ ಬೋರ್ಡ್ ಅಂತ ನೋಡ್ತಾ ಇದೀವಿ. ಸೊ ಇತ್ತೀಚಿನ ನ್ಯೂಸ್ ಅಲ್ಲಿ ಇರುವಂತದ್ದು ಪಂಜಾಬ್ ಸರ್ಕಾರ ಮತ್ತು ಹರಿಯಾಣ ಸರ್ಕಾರದ ನಡುವಿನ ವಿವಾದಗಳು. ಇಟ್ ವಾಸ್ ರಿಲೇಟೆಡ್ ಟು ಪಂಜಾಬ್ ಅಂಡ್ ಹರಿಯಾಣ ಸ್ಟೇಟ್. ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ನಡುವೆ ನದಿ ವಿವಾದಗಳು ಉದ್ಭವ ಆಗುವಂತದನ್ನ ಕಾಣ್ತೀವಿ. ಏನದು, ರೀಸೆಂಟ್ಲಿ ದ ಪಂಜಾಬ್ ಗವರ್ಮೆಂಟ್ ಹ್ಯಾಸ್ ರಿಜೆಕ್ಟೆಡ್ ಈ ಎರಡು ನದಿ ನೀರು. ಯಾಕಂದ್ರೆ ಪಂಜಾಬ್ ಅನ್ನುವಂತ
ರಾಜ್ಯದಿಂದ ಹರಿಯಾಣ ಅನ್ನುವಂತ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ನಾವು 1966ರಲ್ಲಿ. ದ ಹರಿಯಾಣ ಸ್ಟೇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1966. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಪಂಜಾಬ್ ಸರ್ಕಾರ ಅಥವಾ ಪಂಜಾಬ್ ಅಲ್ಲಿ ಹರಿಯುವಂತ ನೀರು ಏನಿರುತ್ತೋ ಆ ನದಿ ನೀರು ಹರಿಯಾಣ ಸರ್ಕಾರಕ್ಕೆ, ಹರಿಯಾಣ ರಾಜ್ಯಕ್ಕೆ ಇಂತಿಷ್ಟು ಪಾಲನ್ನ ನೀನು ಹಂಚಿಕೆ ಮಾಡ್ಬೇಕನ್ನುವಂಥದ್ದನ್ನ ಹೇಳುತ್ತೆ. ಅದಕ್ಕೋಸ್ಕರವಾಗಿನೇ ದ ಭಾಕ್ರಾ ಬಿಯಾಸ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅನ್ನು ಜಾರಿಗೆ ತರುವಂತದ್ದನ್ನು ನೋಡ್ತೇವೆ. ಭಾಕ್ರಾ ಬಿಯಾಸ್ ಮ್ಯಾನೇಜ್ಮೆಂಟ್ ಬೋರ್ಡ್, ಇದು ಏನು ನದಿ ನೀರಿನ ಹಂಚಿಕೆಗೆ ಅನುಸಾರವಾಗಿ ರಚನೆಯಾಗಿರುವಂತ ಮಂಡಳಿ. ಭಾಕ್ರಾ ಬಿಯಾಸ್ ಅನ್ನುವಂಥದ್ದು ಏನು ನದಿ ನೀರು, ಅದರ ನಿರ್ವಹಣಾ ಮಂಡಳಿಯನ್ನ ಸರ್ಕಾರ ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಆದ್ರೆ ಇತ್ತೀಚೆಗೆ ಈ ಪಂಜಾಬ್ ಸರ್ಕಾರ ಏನು 4.5 ಹರಿಯಾಣ ಸರ್ಕಾರಕ್ಕೆ ಬೇಕಾಗುವಂತ 4,500 ಕ್ಯೂಸೆಕ್ ನೀರನ್ನ ಹರಿಯಾಣ ಸರ್ಕಾರಕ್ಕೆ ಬಿಡಬೇಕು ಅನ್ನುವಂಥದ್ದನ್ನ ಈ ಮಂಡಳಿ ಪ್ರಸ್ತಾಪ ಮಾಡಿತ್ತು. ವೇರ್ ದ ಪಂಜಾಬ್ ಗವರ್ಮೆಂಟ್ ನೀಡ್ ಟು ರಿಲೀಸ್ ಅ ವಾಟರ್ ಆಫ್ ಅರೌಂಡ್ 4,500 ಕ್ಯೂಸೆಕ್ಸ್ ಆಫ್ ವಾಟರ್, 4,500 ಕ್ಯೂಸೆಕ್ಸ್ ಆಫ್ ವಾಟರ್ ಟು ದ ಹರಿಯಾಣ ಗವರ್ನಮೆಂಟ್. ಪಂಜಾಬ್ ಸರ್ಕಾರ 4,500 ಕ್ಯೂಸೆಕ್ ನದಿ ನೀರನ್ನ ಹರಿಯಾಣ ಸರ್ಕಾರಕ್ಕೆ, ಹರಿಯಾಣ ರಾಜ್ಯಕ್ಕೆ ಬಿಡಬೇಕು ಅನ್ನುವಂತ ಪ್ರಸ್ತಾಪವನ್ನ ಈ ಮಂಡಳಿ ಘೋಷಣೆಯನ್ನ ಮಾಡಿತ್ತು. ಯಾಕಂದ್ರೆ ಯೂಶಲಿ ಪಂಜಾಬ್ ಮತ್ತು ಹರಿಯಾಣ ಎರಡೂ ರಾಜ್ಯಗಳು ಕೃಷಿ ಆಧಾರಿತವಾಗಿರುವ ಕಾರಣದಿಂದ, ಆಸ್ ಬೋತ್ ಹರಿಯಾಣ ಅಂಡ್ ಪಂಜಾಬ್ ಗವರ್ಮೆಂಟ್, ಪಂಜಾಬ್ farmers, they are completely dependent on the agricultural sector, for which again they need a well established irrigation system. ಆ ಇರಿಗೇಷನ್ ಸಿಸ್ಟಮ್ ಅನ್ನ ಜಾರಿಗೆ ತಂದಿರುವಂತದ್ದೇ ಈ ಭಾಕ್ರಾ ಬಿಯಾಸ್ ಪ್ರಾಜೆಕ್ಟ್ ಅಂತ ನೋಡ್ತೀವಿ. ಬಿಯಾಸ್ ಅನ್ನುವಂಥದ್ದು ನದಿ ನೀರು ಅಂಡ್ ಭಾಕ್ರಾ ನಂಗಲ್ ಪ್ರಾಜೆಕ್ಟ್ ಅಂತಾನೆ ನೋಡ್ತೀವಿ ನಾವು. ಸೊ ಇರಿಗೇಷನ್ ಫೆಸಿಲಿಟಿಯನ್ನ ಏನೋ ನೀಡಲಿಕ್ಕೋಸ್ಕರವಾಗಿ ಒಂದು ಡ್ಯಾಮ್ ಅನ್ನ ಏನು ಸ್ಥಾಪನೆ ಮಾಡಿರುವಂತದ್ದ ನೋಡ್ತೀವಿ. ಸಿನ್ಸ್ ಫ್ರಮ್ ಪೋಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರದ ನಂತರದಲ್ಲಿ ಸರ್ಕಾರ ಅತಿ ಹೆಚ್ಚು ವೆಚ್ಚಗಳನ್ನು ಮಾಡಿದ್ದೆ ಈ ನೀರಾವರಿ ವ್ಯವಸ್ಥೆಗೆ. ಯಾಕೆ ಅಂದ್ರೆ ಅತಿ ಹೆಚ್ಚು ಕೃಷಿ ಪದ್ಧತಿ ಭಾರತದಲ್ಲಿರುವ ಕಾರಣದಿಂದ. ಯೂಶಲಿ ಇಂಡಿಯಾ ವಾಸ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ದ ಅಗ್ರಿಕಲ್ಚರಲ್ ಸೆಕ್ಟರ್. ಆಲ್ಮೋಸ್ಟ್ ಪೋಸ್ಟ್ ಆಫ್ಟರ್ ದ ಇಂಡಿಪೆಂಡೆನ್ಸ್ ಅಂತ ಬಂದ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ದ ಸ್ಟೇಟ್ ಅಂತ ಬಂದಾಗ ಆಲ್ಮೋಸ್ಟ್ ಲೈಕ್ 55 to 60% of the population, they are dependent on the agricultural sector, and for which again the farmers need to have the proper irrigation facilities. So due to which the government had established a Bhakra Nangal project in the Punjab and Haryana, which is sufficient for the irrigation facilities ಅಂತ ನೋಡ್ತೀವಿ. ಆ ಭಾಕ್ರಾ ನಂಗಲ್ ಡ್ಯಾಮ್ ಅನ್ನು ಸ್ಥಾಪನೆ ಮಾಡಿ ಸರ್ಕಾರ ಏನೋ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡುತ್ತೆ, ಭಾಕ್ರಾ ಬಿಯಾಸ್ ನಿರ್ವಹಣಾ ಮಂಡಳಿಯನ್ನ ಸ್ಥಾಪನೆ ಮಾಡಿರುವಂತದ್ದನ್ನ ಕಾಣ್ತೀವಿ. ಆದ್ರೆ ಇಲ್ಲಿಯವರೆಗೆ ಏನು ದ ಪಂಜಾಬ್ ಗವರ್ಮೆಂಟ್ ವಾಸ್ ರಿಲೀಸಿಂಗ್ ಅರೌಂಡ್ 4,000 ಕ್ಯೂಸೆಕ್ಸ್ ಆಫ್ ವಾಟರ್ ಟು ದ ಹರಿಯಾಣ ಗವರ್ಮೆಂಟ್, ಬಟ್ ನೌ ಇಟ್ ವಾಸ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ಇನ್ ದ ಇಯರ್ 2025, 2025ರಲ್ಲಿ ಈ ಭಾಕ್ರಾ ಬಿಯಾಸ್ ನಿರ್ವಹಣಾ ಮಂಡಳಿಯು ಪಂಜಾಬ್ ಸರ್ಕಾರ ಹರಿಯಾಣ ಸರ್ಕಾರಕ್ಕೆ 4,500 ಕ್ಯೂಸೆಕ್ಸ್ ಆಫ್ ನದಿ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳುತ್ತೆ. ಆದ್ರೆ ಪಂಜಾಬ್ ಸರ್ಕಾರ ಇದಕ್ಕೆ ನಿರಾಕರಿಸಿದೆ. Right now, the Punjab government was completely rejected this ಭಾಕ್ರಾ ಬಿಯಾಸ್ ಮ್ಯಾನೇಜ್ಮೆಂಟ್ ಬೋರ್ಡ್ ಡಿಸಿಷನ್. ಅದಕ್ಕೋಸ್ಕರ ಇದು ಪ್ರಸ್ತುತ ಸಂದರ್ಭದಲ್ಲಿ ನ್ಯೂಸ್ ಅಲ್ಲಿ ಇರುವಂತದನ್ನ ಕಾಣ್ತೀವಿ. ಸೊ ದಿಸ್ ವಾಸ್ ಅ ಕಂಟೆಕ್ಸ್ಟ್. ಹಾಗಿದ್ದಾಗ ಹಿಸ್ಟ್ರಿ ಎಲ್ಲಿಂದ ಬರ್ತೀವಿ ನಾವು? ಸೊ ವಿತ್ ರೆಸ್ಪೆಕ್ಟ್ ಟು ದ ಹಿಸ್ಟಾರಿಕಲ್ ಆಸ್ಪೆಕ್ಟ್ ಅಂತ ತೆಗೆದುಕೊಂಡಾಗ ದ ಎವಲ್ಯೂಷನ್ ಆಫ್ ದಿಸ್ ಬೋರ್ಡ್ ಅಂತ ಬಂದಾಗ ಆರ್ ಪಂಜಾಬ್ ಹರಿಯಾಣ ಅಂತ ಬಂದಾಗ, ಸೊ ಮೊದಲಿಗೆ ಏನು ಆನ್ ದ ಬೇಸಿಸ್ ಆಫ್ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ಅಲ್ಲಿ, ಸೊ ಬಿಫೋರ್ ದ 1956 ಅಲ್ಲಿ ವಿ ಆರ್ ಹ್ಯಾವಿಂಗ್ ದ ಪ್ರಾವಿನ್ಸಸ್, ಬಟ್ ಇನ್ ದ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ಆಫ್ 1956 ಅಲ್ಲಿ, ಆನ್ ದ ಬೇಸಿಸ್ ಆಫ್ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ಆಫ್ 1956 ವೇರ್ ದ ಸ್ಟೇಟ್ಸ್ ವರ್ ಫಾರ್ಮ್ಡ್ ಇನ್ ಇಂಡಿಯಾ, 1956ರಲ್ಲಿ 29 ಪ್ರಾಂತ್ಯಗಳನ್ನ ಭಾರತ ಸರ್ಕಾರ ಈ ಕಾಯ್ದೆಗೆ ಅನುಸಾರವಾಗಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ಸ್ಥಾಪನೆ ಮಾಡುತ್ತೆ. ಇದರಲ್ಲಿ ಪಂಜಾಬ್ ಅನ್ನುವಂಥದ್ದು ಒಂದು ರಾಜ್ಯವಾಗಿ ಸ್ಥಾಪನೆ ಆಗಿರುತ್ತೆ. ಆದ್ರೆ ಪಂಜಾಬ್ ಇಂದ ಹರಿಯಾಣವನ್ನ ಸಪರೇಟ್ ಮಾಡಿದ್ದು ಇಟ್ ವಾಸ್ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ಆಫ್ 1966. 1966ರಲ್ಲಿ ಪಂಜಾಬ್ ಅನ್ನುವಂಥ ರಾಜ್ಯವನ್ನ ಇಬ್ಬಾಗ ಮಾಡಲಾಗುತ್ತೆ. ಪಂಜಾಬ್ ಅಂಡ್ ಹರಿಯಾಣ ಅನ್ನುವಂಥ ರಾಜ್ಯವನ್ನ ಸ್ಥಾಪನೆ ಮಾಡುತ್ತೆ. The Haryana state was established as a new state in the year 1966 on the basis of States Reorganization Act of 1966 ಗೆ ಅನುಸಾರವಾಗಿ ಅಂತ ನೋಡ್ತೇವೆ. ರಾಜ್ಯಗಳ ಮರುಸಂಘಟನಾ ಕಾಯ್ದೆ 1966ಕ್ಕೆ ಅನುಸಾರವಾಗಿ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಾಗಿ ವಿಭಜನೆ ಮಾಡುವಂತದ್ದನ್ನು ನೋಡ್ತೇವೆ. ಸೊ ಇದಕ್ಕಿಂತ ಮುಂಚಿತವಾಗಿಯೇ ಇಟ್ ವಾಸ್ ಇನ್ ದ ಇಯರ್ 1960, ಇಟ್ ವಾಸ್ ವೇರ್ ಇಂಡಸ್ ವಾಟರ್ ಟ್ರೀಟಿ ವಾಸ್
ಇನ್ ದ ಇಯರ್ 1960. ದ ಟ್ರಿಟಿ ವಾಸ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತ ನೋಡ್ತೇವೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ 1960ರಲ್ಲಿ ಇಂಡಸ್ ವಾಟರ್ ಟ್ರಿಟಿ ಅಸ್ತಿತ್ವಕ್ಕೆ ಬರುವಂತದ್ದನ್ನ ನೋಡ್ತೇವೆ. ಸೊ ಇದಕ್ಕೋಸ್ಕರವಾಗಿ 1960ರಲ್ಲಿ, ಯಾಕಂದ್ರೆ ಪಂಜಾಬ್ ಯಾವುದು ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡ ನಂತರದಲ್ಲಿ ಎರಡೂ ದೇಶಗಳು ಏನು ಕೃಷಿ ವಲಯಕ್ಕೆ ಹೆಚ್ಚು ಆಧಾರವಾಗಿರುವ ಕಾರಣಕ್ಕಾಗಿ ಎರಡು ದೇಶಗಳಿಗೆ ಅತಿ ಹೆಚ್ಚು ನೀರಿನ ವ್ಯವಸ್ಥೆ ಬೇಕಾಗುವಂತದ್ದನ್ನ ನೋಡ್ತೇವೆ. ಸೊ ಆಸ್ ದ ಬೋತ್ ಕಂಟ್ರೀಸ್ ದೇ ನೀಡ್ ಅ ಪ್ರಾಪರ್ ಇರಿಗೇಷನ್ ಫೆಸಿಲಿಟೀಸ್, ಬಿಕಾಸ್ ಬೋತ್ ದ ಕಂಟ್ರೀಸ್ ದೇ ಆರ್ ಹ್ಯಾವಿಂಗ್ ದ more dominant on the agricultural sector, especially the Lahore division as of now. ಈಗಿನ ಲಾಹೋರ್ ಪ್ರಾಂತ್ಯವನ್ನು ನಾವು ಆಗಿನ ಸಂದರ್ಭದಲ್ಲಿ ನಾರ್ತ್ ವೆಸ್ಟರ್ನ್ ಫ್ರಂಟಿಯರ್ ಪ್ರಾವಿನ್ಸ್ ಅಂತ ಕರಿತಾ ಇದ್ದೀವಿ. ಸೊ ಡ್ಯೂ ಟು ವಿಚ್ ಅಗೇನ್ ದ ಲಾಹೋರ್ ಡಿವಿಷನ್ ಆರ್ ದ provinces of the Lahore is the major force for the agricultural sector, due to which they need an water resource ಅಂತ ನೋಡ್ತೇವೆ. ಏನು ನದಿ ನೀರು ಸಮಸ್ಯೆ ಉದ್ಭವ ಆದ ಕಾರಣದಿಂದ ನದಿ ನೀರಿನ ಹಂಚಿಕೆಗೆ ಏನು ಭಾರತ ಮತ್ತು ಪಾಕಿಸ್ತಾನ 1960ರಲ್ಲಿ ಇಂಡಸ್ ಏನು ನೀರಿನ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ದ ಇಂಡಸ್ ವಾಟರ್ ಟ್ರೀಟಿ ವಾಸ್ ಇನ್ ದ ಇಯರ್ 1960 ಅಂಡ್ ಇನ್ ದಿಸ್ ಇಯರ್ 1960ರಲ್ಲಿ ಈ ಒಪ್ಪಂದದಲ್ಲಿ ಅ ಪರ್ಮನೆಂಟ್ ಇಂಡಸ್ ಕಮಿಷನ್ ಅನ್ನು ಸ್ಥಾಪನೆ ಮಾಡುವಂತದನ್ನು ನೋಡ್ತೀವಿ. ಆ ಶಾಶ್ವತ ಇಂಡಸ್ ಆಯೋಗ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡಲಾಗುತ್ತೆ. A permanent Indus Commission was established on the basis of this Indus Water Treaty in the year 1960. So, ಈ ಟ್ರೀಟಿಯಲ್ಲಿ ಏನಾಗುತ್ತೆ, this commission usually sits annually ಅಂತ ನೋಡ್ತೀವಿ. ವಾರ್ಷಿಕವಾಗಿ ಏನು ಇದು ಸಭೆಯನ್ನು ಸೇರುವಂತದ್ದನ್ನ ನೋಡ್ತೀವಿ. ಸೊ ಎರಡು ದೇಶಗಳ ನಡುವೆ ಯಾವ ರೀತಿ ನದಿ ನೀರು ಹಂಚಿಕೆ ಆಗಬೇಕು ಅನ್ನುವಂಥದ್ದನ್ನ ಈ ಇಂಡಸ್ ವಾಟರ್ ಟ್ರಿಟಿಯಲ್ಲಿ ಇಂಡಿಯಾ ಪಾಕಿಸ್ತಾನ ಒಪ್ಪಂದ ಮಾಡಿಕೊಳ್ಳುವಂಥದ್ದನ್ನ ನೋಡ್ತೇವೆ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಇಂಡಸ್ ವಾಟರ್ ಟ್ರಿಟಿ ಕೆಲವೊಂದಿಷ್ಟು ನದಿ ನೀರನ್ನ ಭಾರತಕ್ಕೆ ನೀಡಲಾಗುತ್ತೆ ಅಂಡ್ ಕೆಲವೊಂದಿಷ್ಟು ನದಿ ನೀರಿನ ಹಂಚಿಕೆಯನ್ನ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ವಿತರಣೆ ಆಗುವಂಥದ್ದನ್ನ ನೋಡ್ತೇವೆ. ಸೊ ಅದರಲ್ಲಿ ಎಸ್ಪೆಷಲಿ ಯಾವುದು ಭಾರತ ಸಂಪೂರ್ಣ ನದಿ ನೀರನ್ನು ಬಳಕೆ ಮಾಡಿಕೊಳ್ಳುವಂತ ನದಿಗಳು ಯಾವ್ಯಾವು ಅನ್ನುವಂಥದ್ದು ಗೊತ್ತಿರಲಿ. ಇಟ್ ವಾಸ್ ರವಿ, ಬಿಯಾಸ್ ಅಂಡ್ ಸಟ್ಲೇಜ್. ರವಿ, ಬಿಯಾಸ್ ಮತ್ತು ಸಟ್ಲೇಜ್ ಅನ್ನುವಂಥದ್ದು ಈ ಮೂರು ನದಿ ನೀರು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಭಾರತ ದೇಶ ಬಳಕೆ ಮಾಡಿಕೊಳ್ಳುವಂತ ಒಪ್ಪಂದ ಆಗುತ್ತೆ. ಅದೇ ರೀತಿಯಲ್ಲಿ ವಿತ್ ರೆಸ್ಪೆಕ್ಟ್ ಟು ಪಾಕಿಸ್ತಾನ ಅಂತ ಬಂದಾಗ ಇಟ್ ವಾಸ್ ಇಂಡಸ್, ಚೇನಾಬ್ ಅಂಡ್ ಝೇಲಂ. ಈ ಮೂರು ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡುವಂತ ಒಪ್ಪಂದ ಆಗತ್ತೆ. ಸೊ 80% ಆಫ್ ದ ವಾಟರ್ ರಿಸೋರ್ಸಸ್ ಹ್ಯಾಸ್ ಟು ಬಿ ಸೆಂಟ್ ಟು ದಿಸ್ ಪಾಕಿಸ್ತಾನ ಅಂತ ಹೇಳುತ್ತೆ. ಈ ಮೂರು ನದಿಯ ನೀರನ್ನ 80% ನೀರನ್ನ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಬಿಟ್ಟುಕೊಡುವಲ್ಲಿ ಈ ಒಪ್ಪಂದದಲ್ಲಿ ಸೈನ್ ಮಾಡುವಂತದ್ದನ್ನ ನೋಡ್ತೇವೆ. ಸೊ ಇಂಡಿಯಾ ನೀಡ್ ಟು ರಿಲೀಸ್ 80% ಆಫ್ ದ ವಾಟರ್ ಟು ದ ಇಂಡಸ್, ಚೇನಬ್ ಅಂಡ್ ಝೇಲಂ. ಬೈ ದ ಯೂಸ್ ಆಫ್ ಇಂಡಸ್, ಚೇನಬ್ ಅಂಡ್ ಝೇಲಂ ದ ಇಂಡಿಯಾ ನೀಡ್ ಟು ಭಾರತ ದೇಶ 80% ನೀರನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕಂತ ಹೇಳುತ್ತೆ. ಇಂಡಿಯಾ ನೀಡ್ ಟು ರಿಲೀಸ್ 80% ಆಫ್ ದ ವಾಟರ್ ರಿಸೋರ್ಸಸ್ ಟು ದ ಪಾಕಿಸ್ತಾನ್ ನೇಷನ್ ಫಾರ್ ದ ಇರಿಗೇಷನ್ ಫೆಸಿಲಿಟೀಸ್ ಅಂತ ಹೇಳುತ್ತೆ. ಬಟ್ ಇತ್ತೀಚೆಗೆ ಏನಾಗುತ್ತೆ ಅದು, ಸೊ ಇಲ್ಲಿಂದ ಏನಾಗುತ್ತೆ, ಈ ಮೂರು ನದಿ ನೀರು ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದಿಂದ ಅರೇಬಿಯನ್ ಸೀಗೆ ಸೇರುವಂತದ್ದನ್ನ ನೋಡ್ತೇವೆ. ಅರಬ್ಬಿ ಸಮುದ್ರಕ್ಕೆ ಸೇರುವಂತದ್ದನ್ನ ನೋಡ್ತೇವೆ. ಸೊ ಈ ರೀತಿ ಒಪ್ಪಂದ ಆಗುವಂತದನ್ನ ಇಲ್ಲಿ ನಾವು ಕಾಣಬಹುದು. ಆದ್ರೆ ಈಗ ಈ ಯಾವುದು ಪಂಜಾಬ್ ಮತ್ತು ಹರಿಯಾಣಕ್ಕೆ ಲಿಂಕ್ ಆಗುವಂತ ನದಿ ಯಾವುದು ಅಂತನೋ ಮ್ಯಾಪಿಂಗ್ ಅಲ್ಲಿ ಕೇಳುವಂತ ಸಾಧ್ಯತೆಗಳಿರುತ್ತೆ. ಎಸ್ಪೆಷಲಿ ದ ಸಟ್ಲೇಜ್ ಅಂತ ನೋಡ್ತೀವಿ. ಪಂಜಾಬ್ ಮತ್ತು ಬಿಯಾಸಿಗೆ ಈ ನದಿ ಜೋಡಣೆ ಅಂತ ಬಂದಾಗ ಸಟ್ಲೇಜ್ ಅನ್ನುವಂತ ನದಿ, ಅದಕ್ಕೆ ಸಟ್ಲೇಜಿನ ನದಿ ನೀರು ಇವಾಗ ಪಂಜಾಬ್ ಮತ್ತು ಹರಿಯಾಣಕ್ಕೆ ಹೋಗುವಂತದ್ದನ್ನ ನೋಡ್ತೀವಿ. ಸೊ ಅದನ್ನೇ ನಾವು ದ ಸಟ್ಲೇಜ್ ಯಮುನಾ ಲಿಂಕ್ ಅಂತ ಕರೆಯಲಾಗುತ್ತೆ. ಸೊ ಈ ಪ್ರಾಜೆಕ್ಟಿಗೆ ಅನುಸಾರವಾಗಿ ಈಗ ಪಂಜಾಬ್ ಸರ್ಕಾರ ಹರಿಯಾಣಕ್ಕೆ 4,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಹೇಳ್ತಾ ಇದೆ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಪಂಜಾಬ್ ಇದಕ್ಕೆ ಒಪ್ಕೊಂಡಿಲ್ಲ. ಹಾಗಿದ್ದಾಗ ಈ ಪರ್ಮನೆಂಟ್ ಕಮಿಷನ್ ಅಂತ ಏನ್ ನೋಡ್ತೀವಲ್ವಾ ನಾವು, ಇಂಡಸ್ ಆಯೋಗದ ಶಾಶ್ವತ ಸಮಿತಿ ಅಂತ ಏನ್ ನೋಡ್ತೀವಿ, ಶಾಶ್ವತ ಇಂಡಸ್ ಆಯೋಗ ಅಂತೇಳಿ ಏನ್ ಕರಿತೀವೋ, ಇದು ಪ್ರತಿ ವರ್ಷ ಸಭೆಯನ್ನು ಸೇರತ್ತೆ. ಸೊ ಪ್ರತಿ ವರ್ಷ ಸಭೆಯಲ್ಲಿ ಚರ್ಚೆಗಳಾಗುವಂತದ್ದನ್ನ ನೋಡ್ತೀವಿ. ಎಷ್ಟು ಪ್ರಮಾಣದ ನೀರನ್ನು ಬಿಡಬೇಕು ಅನ್ನುವಂಥದ್ದನ್ನ ಅಲ್ಲಿ ಚರ್ಚಿಸಲಾಗುತ್ತೆ. ಅಂಡ್ ಒಂದು ವೇಳೆ ಎರಡೂ ರಾಷ್ಟ್ರಗಳ ಒಂದು ಪರ್ಯಾಯವನ್ನ
ಜಾರಿಗೆ ತರದೇ ಇದ್ರೆ, ಇಫ್ ಇಟ್ ವಾಸ್ ನಾಟ್ ಕಮಿಂಗ್ ಔಟ್ ವಿತ್ ಅ ಪರ್ಟಿಕ್ಯುಲರ್ ರಿಸಲ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ವಿತ್ ರೆಸ್ಪೆಕ್ಟ್ ಟು ಇಂಡಸ್, ದೆನ್ ದ ಮಧ್ಯಸ್ಥಿಕೆಯಾಗಿ ದ ಅನ್ರಿಸಾಲ್ವ್ಡ್ ಡಿಸ್ಪ್ಯೂಟ್ಸ್ ವಿಲ್ ಬಿ ದ ಅನ್ರಿಸಾಲ್ವ್ಡ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನದ ಯಾವುದೇ ಘರ್ಷಣೆಗಳು ಇದ್ದರೆ, ಆ ಘರ್ಷಣೆಗಳು ರಿಸಾಲ್ವ್ ಆಗದೇ ಇದ್ದಾಗ ಅಂತ ಸಂದರ್ಭದಲ್ಲಿ ಆ ಡಿಸ್ಪ್ಯೂಟ್ಸ್ ಅನ್ನ ಸಂಪೂರ್ಣವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಯಾವುದೋ ವರ್ಲ್ಡ್ ಬ್ಯಾಂಕ್ ಆಗಿರುತ್ತೆ. ಸೊ ಅನ್ರಿಸಾಲ್ವ್ಡ್ ಡಿಸ್ಪ್ಯೂಟ್ಸ್ ವಿಲ್ ಬಿ ರಿಸಾಲ್ವ್ಡ್ ಬೈ ದ ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ವಿಶ್ವ ಸಂಘಟನೆ ಅಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಳ್ಳುವಂಥದ್ದನ್ನ ಕಾಣಬಹುದು. ಸೊ ದೀಸ್ ಆರ್ ಆಲ್ ಅಬೌಟ್ ದ ಹಿಸ್ಟ್ರಿ ಆಫ್ ಇಂಡಸ್ ವಾಟರ್ ಟ್ರಿಟಿ ಅಂಡ್ ದ ಭಾಕ್ರಾ ಬಿಯಾಸ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಂತ ನೋಡ್ತೀವಿ. ಸೊ ಆದ್ರೆ ಇದು ಪ್ರಸ್ತುತ ಸಂದರ್ಭದಲ್ಲಿ ಪಂಜಾಬ್ ಸರ್ಕಾರ ಈ ನೀರನ್ನ ಹರಿಯಾಣ ಸರ್ಕಾರಕ್ಕೆ ಬಿಟ್ಟು ಕೊಡುವಲ್ಲಿ ವಿಫಲವಾಗಿದೆ ಅಥವಾ ಬಿಟ್ಟು ಕೊಡಲಿಕ್ಕೆ ನಿರಾಕರಿಸಿರುವಂತದ್ದನ್ನು ನೋಡ್ತೀವಿ. ದ ಪಂಜಾಬ್ ಗವರ್ಮೆಂಟ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ದ ವಾಟರ್ ವಿಲ್ ನಾಟ್ ಬಿನ್ ಡಿಸ್ಟ್ರಿಬ್ಯೂಟೆಡ್ ಟು ದ ಹರಿಯಾಣ ಗವರ್ಮೆಂಟ್ ಅಂತ ಹೇಳ್ತಾ ಇದೆ. ಸೊ ಆನ್ ದ ಬೇಸಿಸ್ ಆಫ್ ದಟ್ ಇವಾಗ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳುವಂತದ್ದು ಏನು ಅಂದ್ರೆ, ಅಗೇನ್ ವಿತ್ ರೆಸ್ಪೆಕ್ಟ್ ಟು ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್, ಸಾಂವಿಧಾನಿಕ ಅಂಶಗಳು ಏನಿದಾವೆ, ಅಂತಾರಾಜ್ಯ ನದಿ ವಿವಾದಗಳ ಸಾಂವಿಧಾನಿಕ ಅಂಶಗಳು. ಸೊ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳ ನಡುವೆ ನದಿ ನೀರಿನ ವಿವಾದಗಳು ಉದ್ಭವ ಆದರೆ ಅಂತ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಏನ್ ಮಾಡುತ್ತೆ, ಭಾಗ 12ರಲ್ಲಿ ಇಟ್ ವಾಸ್ ಅಂಡರ್ ಭಾಗ 11ರಲ್ಲಿ ಏನ್ ನೋಡ್ತೇವೆ, ಇಟ್ ವಾಸ್ ಅಂಡರ್ ಪಾರ್ಟ್ 11 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಟ್ ವಾಸ್ ಅಂಡರ್ ಪಾರ್ಟ್ 11 ಫ್ರಮ್ ಆರ್ಟಿಕಲ್ ನಂಬರ್ 262 ಅಲ್ಲಿ ಹೇಳಿರುವಂತದ್ದನ್ನು ನೋಡ್ತೀವಿ. ಸೊ ಇಲ್ಲಿ 11ನೇ ಭಾಗದಲ್ಲಿ 262ನೇ ವಿಧಿಯಲ್ಲಿ ಅಂತಾರಾಜ್ಯ ನದಿ ಮಂಡಳಿಯನ್ನು ಸ್ಥಾಪನೆ ಮಾಡುವಂತದ್ದನ್ನು ನೋಡ್ತೀವಿ. ಇಟ್ ವಾಸ್ ಅ ಪ್ಯೂರ್ಲಿ ಅ ಫಾರ್ಮ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಆರ್ ಎಕ್ಸಿಕ್ಯೂಟಿವ್ ರಿಲೇಷನ್ಸ್ ಅಲ್ಲಿ ಬರುತ್ತೆ. ಆಡಳಿತಾತ್ಮಕ ಅಥವಾ ಕಾರ್ಯಾಂಗೀಯ ಸಂಬಂಧಗಳಲ್ಲಿ ಇದು ಜಾರಿಗೆ ಬರುವಂತದ್ದನ್ನು ನೋಡ್ತೀವಿ. ಇಟ್ ವಾಸ್ ಅಡ್ಮಿನಿಸ್ಟ್ರೇಟಿವ್ ಆರ್ ಎಕ್ಸಿಕ್ಯೂಟಿವ್ ರಿಲೇಷನ್ಸ್ ಅಂತ ನೋಡ್ತೀವಿ ಅಂಡರ್ ಪಾರ್ಟ್ 11 ಇನ್ ದ ಆರ್ಟಿಕಲ್ ನಂಬರ್ 262. ಸೊ ಇದಕ್ಕನುಸಾರವಾಗಿ ಸಂವಿಧಾನಾತ್ಮಕವಾಗಿನೇ ಅಂತಾರಾಜ್ಯ ನದಿ ವಿವಾದಗಳನ್ನ ಜಾರಿಗೆ ತರುವಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ದ ಆರ್ಟಿಕಲ್ 262 ರಿಲೇಟೆಡ್ ಟು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಅಂತ ನೋಡ್ತೀವಿ. ವೈ? ಬಿಕಾಸ್ ಅಂಡ್ ದಿಸ್ ವಾಟರ್ ಸ್ಟೇಟಸ್ ವಾಸ್ ಅಂಡರ್ ದ ಸ್ಟೇಟ್ ಲಿಸ್ಟ್. ಈವೆನ್ ದ ವಾಟರ್ ಈಸ್ ಅಂಡರ್ ದ ಸ್ಟೇಟ್ ಲಿಸ್ಟ್. ನದಿ ನೀರು ಅನ್ನುವಂಥದ್ದು ರಾಜ್ಯ ಪಟ್ಟಿಯಲ್ಲಿ ಇದ್ದರೂ ಸಹ ಇದರ ಮೇಲೆ ಕಾನೂನು ಮಾಡುವಂತಹ ಅಧಿಕಾರಗಳು ಕೇಂದ್ರನು ಹೊಂದಿರುತ್ತೆ. ಬಟ್ ಯಾವಾಗ ಅಂದ್ರೆ ಅಂಡರ್ ದಿಸ್ ಸ್ಟೇಟ್ ಲಿಸ್ಟ್, ಈವೆನ್ ದ ವಾಟರ್ ಇಸ್ ಅ ಸ್ಟೇಟ್ ಲಿಸ್ಟ್, ಬಟ್ ಸ್ಟಿಲ್ ದ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ದ ಲಾಸ್ ವೆನ್ ಎವರ್ ದೇರ್ ಇಸ್ ಅ ಡಿಸ್ಪ್ಯೂಟ್ಸ್. 2 ರಾಜ್ಯಗಳ ನಡುವೆ ವಿವಾದಗಳು, ಘರ್ಷಣೆಗಳು ಉದ್ಭವವಾದಾಗ ಅಲ್ಲಿ ಕಾನೂನು ಮಾಡುವಂತಹ ಅಧಿಕಾರಗಳು ಸಂಸತ್ತು ಹೊಂದಿರುತ್ತೆ. ಸೊ ಇದಕ್ಕನುಸಾರವಾಗಿ ದ ಇಂಟರ್ ಸ್ಟೇಟ್ ರಿವರ್ ರೆಗ್ಯುಲೇಷನ್ಸ್ ಅನ್ನ ಯೂನಿಯನ್ ಲಿಸ್ಟ್ ಅಲ್ಲಿ ಇರುವಂತದ್ದ ನೋಡ್ತೀವಿ. ಯಾಕೆ ಪಾರ್ಲಿಮೆಂಟ್ ಮಾಡ್ತಾ ಇದೆ ಅಂದ್ರೆ, 2 ರಾಜ್ಯಗಳ ನಡುವೆ ಏನಾದ್ರು ಘರ್ಷಣೆಗಳು ಉದ್ಭವ ಆಯ್ತು ಅಂದ್ರೆ, ಈವನ್ ಡ್ಯೂರಿಂಗ್ ದ ಡಿಸ್ಪ್ಯೂಟ್ಸ್, ದ ಯೂನಿಯನ್ ಗವರ್ಮೆಂಟ್, ದಟ್ ಇಸ್ ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಫಾರ್ಮ್ ದ ಇಂಟರ್ ಸ್ಟೇಟ್ ರಿವರ್ ರೆಗ್ಯುಲೇಷನ್ಸ್ ಅಂತ ನೋಡ್ತೀವಿ. ಸೊ ಇಲ್ಲಿ ಪಾರ್ಲಿಮೆಂಟ್, ಸಂಸತ್ತು ಅಂತಾರಾಜ್ಯ ನಿಯಂತ್ರಣಗಳನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಇಂಟರ್ ಸ್ಟೇಟ್ ರಿವರ್ ರೆಗ್ಯುಲೇಷನ್ಸ್ ವಿಲ್ ಬಿ ಫಾರ್ಮ್ಡ್ ಬೈ ಆರ್ ಮೇಡ್ ಬೈ ದ ಪಾರ್ಲಿಮೆಂಟ್. ಸಂಸತ್ತು ಅಂತಾರಾಜ್ಯ ನದಿ ನಿಯಂತ್ರಣವನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಈವನ್ ದೋ ಇಟ್ ಈಸ್ ಅಂಡರ್ ದ ಸ್ಟೇಟ್ ಲಿಸ್ಟ್, ಬಟ್ ಸ್ಟಿಲ್ ದ ಸೆಂಟ್ರಲ್ ಗವರ್ಮೆಂಟ್, ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ರೆಗ್ಯುಲೇಟ್ ಡ್ಯೂರಿಂಗ್ ದ ಡಿಸ್ಪ್ಯೂಟ್ಸ್ ಅಂತ ನೋಡ್ತೀವಿ. ಸೊ ಇದಕ್ಕನುಸಾರವಾಗಿ ಮೊದಲ ಬಾರಿಗೆ ಸಂಸತ್ತು 1956ರಲ್ಲಿ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡುತ್ತೆ. ಆಫ್ಟರ್ ದಿ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ಅಂತ ನೋಡ್ತೀವಿ ನಾವು. ರಾಜ್ಯಗಳ ಮರು ಸಂಘಟನಾ ಕಾಯ್ದೆಗೆ ಅನುಸಾರವಾಗಿ ಸಂಸತ್ತು ಇಲ್ಲಿ 1956ರಲ್ಲಿ, ಇಟ್ ವಾಸ್ ಇನ್ ದ ಇಯರ್ 1956 ವೇರ್ ಪಾರ್ಲಿಮೆಂಟ್ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಅ ರಿವರ್ ಬೋರ್ಡ್ ಆಕ್ಟ್ ಆಫ್ 1956 ಅಂತ ನೋಡ್ತೀವಿ. ನದಿ ಮಂಡಳಿ ಕಾಯ್ದೆಗಳು ಅಂತ ಕರೆಯಲಾಗುತ್ತೆ. ರಿವರ್ ಬೋರ್ಡ್ ಆಕ್ಟ್ ಆಫ್ 1956. 1956ರಲ್ಲಿ ನದಿ ಮಂಡಳಿ ಕಾಯ್ದೆಯನ್ನ ಸಂಸತ್ತು ರಚನೆ ಮಾಡುವಂತದ್ದನ್ನು ನೋಡ್ತೇವೆ. ದ ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಮೇಕ್ ಲಾಸ್ ಅಂಡರ್ ದಿ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಅಂತ ಹೇಳ್ತಾ ಇದೆ. ಇದಕ್ಕನುಸಾರವಾಗಿ ಸಂಸತ್ತು ನದಿ ವಿವಾದಗಳ ಮಂಡಳಿ ಕಾಯ್ದೆ 1956ನ ಸ್ಥಾಪನೆ ಮಾಡುತ್ತೆ. ಅಂಡ್ ಇದಕ್ಕನುಸಾರವಾಗಿ ಈ ನದಿ ವಿವಾದಗಳ ಮಂಡಳಿ ಕಾಯ್ದೆಗೆ ಅನುಸಾರವಾಗಿ ಸಂಸತ್ತು ಮೊದಲ ಬಾರಿಗೆ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಅನ್ನ ಸ್ಥಾಪನೆ ಮಾಡುತ್ತೆ.
The first time Parliament introduced Interstate Water Disputes Act of 1956. 1956ರಲ್ಲಿ ಇದಕ್ಕನುಸಾರವಾಗಿ ನದಿ ವಿವಾದಗಳ ಮಂಡಳಿ ಕಾಯ್ದೆ 1956 ಸಂಸತ್ತು ಇಲ್ಲಿ ಅಂತಾರಾಜ್ಯ ನದಿ ವಿವಾದಗಳ ಕಾಯ್ದೆಯನ್ನ 1956ರಲ್ಲಿ ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ಅಂಡ್ ವಿಚ್ ಇಂಟ್ರೊಡ್ಯೂಸ್ಡ್ ಆನ್ ಅಡ್ಹಾಕ್ ಟ್ರಿಬ್ಯುನಲ್, ಇದಕ್ಕನುಸಾರವಾಗಿ ಒಂದು ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡುವಂತದ್ದನ್ನು ನೋಡ್ತೀವಿ. ಇಟ್ ಇಂಟ್ರೊಡ್ಯೂಸ್ಡ್ ಅಡ್ಹಾಕ್ ಟ್ರಿಬ್ಯುನಲ್ಸ್. ದ ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಇಂಟ್ರೊಡ್ಯೂಸ್ಡ್ ಆರ್ ಎಸ್ಟಾಬ್ಲಿಷ್ ದ ಅಡ್ಹಾಕ್ ಟ್ರಿಬ್ಯುನಲ್ಸ್. ಅಂದ್ರೆ ಇಲ್ಲಿ ಏನು ಅಡ್ಹಾಕ್ ಟ್ರಿಬ್ಯುನಲ್ಸ್ ಅಂತ ನೋಡ್ತಾ ಇದ್ದೀವಿ, ತತ್ಪೂರ್ವ ಅಥವಾ ತಾತ್ಕಾಲಿಕ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಸಂಸತ್ತು ಇಲ್ಲಿ ಈ ಕಾಯ್ದೆಗನುಸಾರವಾಗಿ ತಾತ್ಕಾಲಿಕ ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡುವಂತ ಅಧಿಕಾರವನ್ನು ಹೊಂದಿರುತ್ತೆ. ಸೊ ಇದಕ್ಕನುಸಾರವಾಗಿ ಸಂಸತ್ತು ಮೊದಲ ಬಾರಿಗೆ ಅಂತಾರಾಜ್ಯ ಏನು ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡುವಂತದ್ದನ್ನು ನೋಡ್ತೇವೆ. ಡ್ಯೂ ಟು ವಿಚ್ ಅಂಡ್ ಇಲ್ಲಿ ಬಿ ಕೇರ್ಫುಲ್, ಇಲ್ಲಿ ಅಡ್ಹಾಕ್ ಟ್ರಿಬ್ಯುನಲ್ ಏನ್ ರಚನೆ ಆಗಿರುತ್ತೋ ದ ಡಿಸಿಷನ್ಸ್ ಮೇಡ್ ಬೈ ದ ಅಡ್ಹಾಕ್ ಟ್ರಿಬ್ಯುನಲ್ ವಾಸ್ ಫೈನಲ್ ಅಂಡ್ ವಿಚ್ ವಾಸ್ ಬೈಂಡಿಂಗ್. ತತ್ಪೂರ್ವ ಅಥವಾ ತಾತ್ಕಾಲಿಕ ನ್ಯಾಯಮಂಡಳಿ ಏನು ಸ್ಥಾಪನೆ ಮಾಡಿರುತ್ತೋ ಆ ನ್ಯಾಯಮಂಡಳಿ ಕೊಟ್ಟಿರುವಂತ ನಿರ್ಣಯಗಳು ಅಂತಿಮವಾಗಿರುತ್ತೆ ಹಾಗೂ ಅದು ಏನು ಕಡ್ಡಾಯವಾಗಿ ಅದನ್ನ ಜಾರಿಗೆ ತರಲೇಬೇಕಾಗತ್ತೆ ಅನ್ನುವಂಥದ್ದನ್ನ ನೋಡ್ತೀವಿ. ಸೊ ಇದಕ್ಕನುಸಾರವಾಗಿ ಏನ್ ಮಾಡುತ್ತೆ ಪಾರ್ಲಿಮೆಂಟ್ ಮೊದಲ ಬಾರಿಗೆ ಒಂದು ಪರ್ಮನೆಂಟ್ ಟ್ರಿಬ್ಯುನಲ್ ಗಳನ್ನ ರಚನೆ ಮಾಡುವಂತದ್ದನ್ನ ನೋಡ್ತೀವಿ. ಸೊ ದ ಫಸ್ಟ್ ಟೈಮ್ ಇಟ್ ಇಂಟ್ರೊಡ್ಯೂಸ್ ದ ಪಾರ್ಲಿಮೆಂಟ್ ಇಂಟ್ರೊಡ್ಯೂಸ್ಡ್ ಅ ಟ್ರಿಬ್ಯುನಲ್ ಅಂತ ನೋಡ್ತೀವಿ. ಸೊ ಮೊದಲ ಬಾರಿಗೆ ಸಂಸತ್ತು 1969ರಲ್ಲಿ ಒಂದು ನ್ಯಾಯಮಂಡಳಿಯನ್ನ ರಚನೆ ಮಾಡುತ್ತೆ. ದಟ್ ಈಸ್ ಅ ಪರ್ಮನೆಂಟ್ ಟ್ರಿಬ್ಯುನಲ್ ವಾಸ್ ಇಂಟ್ರೊಡ್ಯೂಸ್ಡ್ ಅಂತ ಹೇಳ್ತಾ ಇದ್ರು. ಒಂದು ಶಾಶ್ವತ ನ್ಯಾಯಮಂಡಳಿಯನ್ನ 1969ರಲ್ಲಿ ರಚನೆ ಮಾಡುವಂತದ್ದನ್ನು ನೋಡ್ತೇವೆ. ಅಂಡ್ ಈ ಟ್ರಿಬ್ಯುನಲ್ ಮೊದಲ ಬಾರಿಗೆ ರಚನೆ ಆಗಿದ್ದು 1969ರಲ್ಲಿ ಬಿಕಾಸ್ ಆಫ್ ದ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಅಂತ ನೋಡ್ತೇವೆ. ಬಿಟ್ವೀನ್ ಕರ್ನಾಟಕ ಅಂಡ್ ಆಂಧ್ರ ಪ್ರದೇಶ ಅಂತ ನೋಡ್ತೇವೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವಿನ ನದಿ ನೀರಿನ ವಿವಾದಗಳ ಸಮಸ್ಯೆಗೆ ಅನುಸಾರವಾಗಿ ಮೊದಲ ಬಾರಿಗೆ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಗಳನ್ನ ಭಾರತ ಸರ್ಕಾರ ಅಂದ್ರೆ ಪಾರ್ಲಿಮೆಂಟ್ ಜಾರಿಗೆ ತರುವಂತದ್ದನ್ನು ನೋಡ್ತೇವೆ. ಅಂಡ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1969. ಕ್ವಶನ್ಸ್ ಅನ್ನ ಕೇಳ್ತಾನೆ ಮತ್ತೆ. ಸೊ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ನದಿ ನೀರು ವಿವಾದಗಳು ಉದ್ಭವ ಆಗಿರುವ ಕಾರಣದಿಂದ ಒಂದು ಶಾಶ್ವತ ನ್ಯಾಯಮಂಡಳಿಯನ್ನ ರಚನೆ ಮಾಡುವಂತದ್ದನ್ನು ನೋಡ್ತೇವೆ. ಸೊ 1969ರಲ್ಲಿ ಮೊದಲ ನ್ಯಾಯಮಂಡಳಿ ರಚನೆ ಆಗುತ್ತೆ. ಇದು ಕ್ವಶನ್ ಕೇಳಿದಾನೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ದ ಫಸ್ಟ್ ಟ್ರಿಬ್ಯುನಲ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಬಿ ಕೇರ್ಫುಲ್, ಇಲ್ಲಿ ದ ಫಸ್ಟ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ವಾಸ್ ಇನ್ ದ ಇಯರ್ 1969 ಅಂಡ್ ಇಟ್ ವಾಸ್ ಫಾರ್ಮ್ಡ್ ಬೈ ಪಾರ್ಲಿಮೆಂಟ್. ಬಿ ಕೇರ್ಫುಲ್, ಇಲ್ಲಿ ನ್ಯಾಯಮಂಡಳಿಗಳನ್ನ ರಚಿಸುವಂತ ಅಧಿಕಾರಗಳು ಯಾರಿಗಿದೆ ಅಂತ ಕೇಳಿದ್ರೆ ಅದು ಸಂಸತ್ತಿಗಿರುತ್ತೆ. ದ ಪಾರ್ಲಿಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಎಸ್ಟಾಬ್ಲಿಷ್ ದ ಟ್ರಿಬ್ಯುನಲ್ಸ್ ಆನ್ ದ ಬೇಸಿಸ್ ಆಫ್ ವಿಚ್ in the year 1969 which introduced the first ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಂತ ನೋಡ್ತೀವಿ. ಇದಕ್ಕನುಸಾರವಾಗಿ ಅಗೇನ್ ಕೃಷ್ಣಾ ಸೆಕೆಂಡ್ ನೋಡ್ತೀವಿ ನಾವು. ಕೃಷ್ಣಾ ಸೆಕೆಂಡ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ವಾಸ್ ಇನ್ ದ ಇಯರ್ 2004. ಸುನಾಮಿ ಆದ ಕಾರಣದಿಂದ ಅಲ್ಲಿ ನೀರಾವರಿ ವ್ಯವಸ್ಥೆಗೆ ಅತಿ ಹೆಚ್ಚು ಗೊಂದಲ ಸಮಸ್ಯೆಗಳು ಉದ್ಭವವಾದ ಕಾರಣದಿಂದ ಕೃಷಿಯ ಉತ್ತೇಜನಕ್ಕೆ 2004ರಲ್ಲಿ ಎರಡನೇ ನ್ಯಾಯಮಂಡಳಿಯನ್ನು ರಚನೆ ಮಾಡಿರುತ್ತೆ. ಇದನ್ನು ಬಿಟ್ಟು ಆಲ್ಮೋಸ್ಟ್ ಒಟ್ಟಾರೆಯಾಗಿ ಟೋಟಲಿ ದ ಪಾರ್ಲಿಮೆಂಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಅರೌಂಡ್ 9 ಟ್ರಿಬ್ಯುನಲ್ಸ್ ಅಂತ ನೋಡ್ತೀವಿ. 1969 ಫಸ್ಟ್ ವಾಸ್ ಅ ಕೃಷ್ಣಾ ಅಂಡ್ ಕೃಷ್ಣಾದಲ್ಲಿ 2 ಇದೆ. ಅಂಡ್ ಅದರ ನಂತರದಲ್ಲಿ ಯಾವೆಲ್ಲ ನ್ಯಾಯಮಂಡಳಿಗಳು ರಚನೆ ಆಗಿದಾವೆ ಅನ್ನುವಂಥದ್ದನ್ನ ಆಸ್ಪಿರೆಂಟ್ಸ್ ಗಳು ದಯವಿಟ್ಟು ಕಮೆಂಟ್ ಗಳ ಮೂಲಕ ನಮ್ಗೆ ತಿಳಿಸಿ. ಅದರ ಹೆಚ್ಚಿನ ಮಾಹಿತಿಯನ್ನ ನಾವು ಟೆಲಿಗ್ರಾಮ್ ಅಲ್ಲಿ ಕೊಡ್ತೀವಿ. ಯಾವ ರೀತಿ ನೋಟ್ಸ್ ಬೇಕು, ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಲಾಗತ್ತೆ ಅನ್ನುವಂಥದ್ದನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಅಪ್ಲೋಡ್ ಮಾಡಲಾಗತ್ತೆ. ಬಟ್ ಆಸ್ ಅನ್ ಆಸ್ಪಿರೆಂಟ್ ನೀವು ಸೀರಿಯಸ್ ಆಗಿ ಓದ್ತಿರುವಂತ ಆಸ್ಪಿರೆಂಟ್ಸ್ ಏನಿದಾರೋ, ಸೊ ಇಲ್ಲಿ ಆ ಉಳಿದಿರುವಂತ ನ್ಯಾಯಮಂಡಳಿಗಳು ಯಾವ್ಯಾವು, ಯಾವ ಸಂದರ್ಭದಲ್ಲಿ ರಚನೆ ಆಯಿತು, ಯಾವ ವರ್ಷದಲ್ಲಿ ರಚನೆ ಆಯಿತು ಅನ್ನುವಂಥದ್ದನ್ನ ಕಮೆಂಟ್ ಗಳ ಮೂಲಕ ನಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ಅಂಶದಲ್ಲಿ ಇಲ್ಲಿ ಚರ್ಚೆಯನ್ನು ಮಾಡೋಣ. ಸೊ ಆನ್ ದ ಬೇಸಿಸ್ ಆಫ್ ಟ್ರಿಬ್ಯುನಲ್ ಅನ್ನ ರಚನೆ ಮಾಡಲಾಗುತ್ತೆ ಪಾರ್ಲಿಮೆಂಟ್. ಅಂಡ್ ದಿಸ್ ಟ್ರಿಬ್ಯುನಲ್ ಆಲ್ವೇಸ್ ಹ್ಯಾಸ್ ದ ಫೈನಲ್ ಅಂಡ್ ಬೈಂಡಿಂಗ್ ಅಥಾರಿಟಿ ಅಂತ ನೋಡ್ತೀವಿ. ಈ ಟ್ರಿಬ್ಯುನಲ್ಗೆ ಇರುವಂತ ಅವಕಾಶಗಳು, ಸೊ ದ ಪಾರ್ಲಿಮೆಂಟ್ ಕ್ಯಾನ್ ಫಾರ್ಮ್ ದ ಟ್ರಿಬ್ಯುನಲ್, ಬಟ್ ಟ್ರಿಬ್ಯುನಲ್ ವಿಚ್ ಇಸ್ ಕಂಪೋಸ್ಡ್ ಆಫ್ 8 ಮೆಂಬರ್ಸ್ ಅಂತ ನೋಡ್ತೀವಿ. ಇದರ ಸದಸ್ಯರ ಸಂಖ್ಯೆ 8 ಜನ. ಇದರಲ್ಲಿ ದ ಚೇರ್ಮನ್ ಪ್ಲಸ್ ವೈಸ್ ಚೇರ್ಮನ್ ಪ್ಲಸ್ 3 ಆರ್ ಫ್ರಮ್ ದ ಜುಡಿಷಿಯಲಿ ಅಂಡ್ 3 ಮೆಂಬರ್ಸ್ ಆರ್ ಫ್ರಮ್ ಎಕ್ಸ್ಪರ್ಟೀಸ್ ಅಂತ ನೋಡ್ತೀವಿ. ಒಬ್ರು ಅಧ್ಯಕ್ಷರಾಗಿರ್ತಾರೆ ಮಂಡಳಿಯಲ್ಲಿ, ನ್ಯಾಯಮಂಡಳಿಯಲ್ಲಿ, ಒಬ್ರು ಉಪಾಧ್ಯಕ್ಷರಾಗಿರ್ತಾರೆ, 3 ಜನ ನ್ಯಾಯಾಂಗ ವ್ಯವಸ್ಥೆಯಿಂದ ಆಯ್ಕೆಗೊಂಡಿರ್ತಾರೆ ಅಂಡ್ 3 ಜನ ಪರಿಣಿತ ಜ್ಞಾನವನ್ನು ಹೊಂದಿರುವಂತ ಸದಸ್ಯರನ್ನು ಒಳಗೊಂಡಿರುತ್ತೆ. ಅಂಡ್ ಯೂಶಲಿ ದ ಚೇರ್ ಪರ್ಸನ್ ಈಸ್ ಹ್ಯಾವಿಂಗ್ ದ
ಟೆನ್ಯೂರ್ ಆಫ್ 5 years ಆರ್ 70 years ವಿಚ್ ಅವರ್ ಇಸ್ ಅರ್ಲಿಯಸ್ಟ್ ಅಂತ ನೋಡ್ತೀವಿ. ಅಂಡ್ ಯೂಶಲಿ ಇಟ್ ಈಸ್ ರಿಟೈರ್ಡ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಕರೆಯಲಾಗುತ್ತೆ. The retired judge of Supreme Court will be the chairperson of this interstate water dispute tribunal ಅಂತ ನೋಡ್ತೀವಿ. With the composition of vice chairman, 3 judicial members and 3 expertise ಅಂತ ನೋಡ್ತೀವಿ. And this, the permanent tribunal has to give the final verdict. The decision given by the tribunal is final and binding ಅಂತ ಹೇಳ್ತಾ ಇದೆ. ಸೊ ಎರಡು ನದಿ ನೀರಿನ ವಿವಾದಗಳು ಉದ್ಭವ ಆದಾಗ ಟ್ರಿಬ್ಯುನಲ್ ಕೊಟ್ಟಿರುವಂತಹ ಶಿಫಾರಸುಗಳು ಅದು ಅಂತಿಮವಾಗಿರುತ್ತೆ ಮತ್ತು ಕಡ್ಡಾಯವಾಗಿ ಅದನ್ನು ಜಾರಿಗೆ ತರಲೇಬೇಕಾಗತ್ತೆ. ಇಫ್ ಇಟ್ ವಾಸ್ ನಾಟ್ ಫಾಲೋಡ್ ಬೈ ದ ಸ್ಟೇಟ್, ದೆನ್ ದ ಸ್ಟೇಟ್ ಎಮರ್ಜೆನ್ಸಿ ಕ್ಯಾನ್ ಬಿ ಅಪ್ಲೈಡ್, ದಟ್ ಈಸ್ ದ ಪ್ರೆಸಿಡೆಂಟ್ಸ್ ರೂಲ್ ಕ್ಯಾನ್ ಬಿ ಅಪ್ಲೈಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಂತ ನೋಡ್ತೀವಿ. ದೇ ಕಾಂಟ್ ಅಪ್ರೋಚ್ ಟು ದ ಸುಪ್ರೀಂ ಕೋರ್ಟ್. ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಹೋದರೂ ಸುಪ್ರೀಂ ಕೋರ್ಟ್ ನ್ಯಾಯಮಂಡಳಿ ಹೇಳಿರುವಂತ ತೀರ್ಪೆ ಅಂತಿಮ ಅಂತೇಳಿ ಹೇಳುತ್ತೆ. ಅದನ್ನೇ ಇಲ್ಲಿ ರಾಜ್ಯ ಸರ್ಕಾರಗಳು ಜಾರಿಗೆ ತರದೇ ಇದ್ದರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಿಸುವಂತ ಅಧಿಕಾರ ಕೇಂದ್ರ ಸರ್ಕಾರ ಹೊಂದಿರುತ್ತೆ. ಅದೇ ನಮ್ಮ ಕರ್ನಾಟಕದಲ್ಲಿನೂ ಆಗಿರುವಂತದನ್ನ ಕಾಣ್ತೀವಿ. 1989-90ರಲ್ಲಿ ಕಾವೇರಿ ಡಿಸ್ಪ್ಯೂಟ್ಸ್ ಇದ್ದಾಗ, ಕಾವೇರಿ ನದಿ ನೀರಿನ ವಿವಾದಗಳು ತಮಿಳುನಾಡು ಮತ್ತೆ ಕರ್ನಾಟಕದ ಮಧ್ಯೆ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಅಂದ್ರೆ ಟ್ರಿಬ್ಯುನಲ್ ಕೊಟ್ಟಿರುವಂತಹ ಅಂಶವನ್ನ ನಾವು ಉಲ್ಲಂಘನೆ ಮಾಡ್ತೇವೆ. ಸೊ 1990ರಲ್ಲಿ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ರಚನೆ ಆದಾಗ ಆ ಟ್ರಿಬ್ಯುನಲ್ ಕೊಟ್ಟಿರುವಂತಹ ಶಿಫಾರಸುಗಳನ್ನ ಕರ್ನಾಟಕ ಸರ್ಕಾರ ವಿರೋಧ ಮಾಡುತ್ತೆ. ಆಗಿನ ಸಂದರ್ಭದ ಬಂಗಾರಪ್ಪ ಅವರು ಅದನ್ನು ವಿರೋಧ ಮಾಡ್ತಾರೆ. ಅದಕ್ಕೋಸ್ಕರವಾಗಿನೇ ಅಲ್ಲಿ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಣೆ ಮಾಡಿರುವಂತದನ್ನು ಕಾಣ್ತೇವೆ. ಸೊ ಅದಕ್ಕಾಗಿ ದ ಡಿಸಿಷನ್ಸ್ ಗಿವನ್ ಬೈ ದ ಟ್ರಿಬ್ಯುನಲ್ ವಾಸ್ ಫೈನಲ್ ಅಂಡ್ ಬೈಂಡಿಂಗ್ ಟು ದ ಸ್ಟೇಟ್ಸ್ ಅಂತ ನೋಡ್ತೀವಿ. ಇಫ್ ಇಟ್ ವಾಸ್ ನಾಟ್ ಫಾಲೋಡ್, ದೆನ್ ಪ್ರೆಸಿಡೆಂಟ್ಸ್ ರೂಲ್ ವಿಲ್ ಬಿ ಅಪ್ಲೈಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಟ್ ದ ಸ್ಟೇಟ್ ಲೆವೆಲ್. And they need to give the verdict within 2 years, 2 ವರ್ಷ, and additionally they can also take a tenure of 1 year. ಸೊ ಒಟ್ಟಾರೆಯಾಗಿ 3 ವರ್ಷಗಳ ಅವಧಿಯ ಒಳಗಡೆ ಟ್ರಿಬ್ಯುನಲ್ ತನ್ನ ಅಂತಿಮ ವರದಿಯನ್ನ ನೀಡಬೇಕು ಅಂತ ಹೇಳ್ತಾನೆ, ತನ್ನ ಅಂತಿಮ ತೀರ್ಪನ್ನು ಕೊಡಲೇಬೇಕು. ಆದ್ರೆ ಪ್ರತಿ ಬಾರಿ ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿನೇ ಇಲ್ಲಿ ಯಾವುದೋ ಒಂದು ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಟಿಯನ್ನ ಶಿಫಾರಸು ಮಾಡುವಂತದನ್ನ ನೋಡ್ತೀವಿ. ಇಟ್ ಈಸ್ ಇಂಪಾಸಿಬಲ್ ಟು ಫಾರ್ಮ್ permanent tribunals for every water disputes. It is very difficult to form the tribunals for every time, every small disputes. So that was the reason why it introduced a dispute resolution committee in the year 2019. So ಅಂತರರಾಜ್ಯ ನದಿ ವಿವಾದ ಸಮಸ್ಯೆಗಳನ್ನ ಪರಿಹಾರ ನೀಡುವುದಕ್ಕೋಸ್ಕರವಾಗಿ ಒಂದು ವಿವಾದಗಳ ನಿಯಂತ್ರಣ ಸಮಿತಿಯನ್ನ 2019ರಲ್ಲಿ ಜಾರಿಗೆ ತರುವಂತದ್ದನ್ನು ನೋಡ್ತೇವೆ. ನದಿ ನೀರು ವಿವಾದಗಳ ನಿಯಂತ್ರಣ ಸಮಿತಿಯನ್ನ 2019ರಲ್ಲಿ ಶಿಫಾರಸು ಮಾಡಿರುವಂತದನ್ನು ನೋಡ್ತೇವೆ. ಅಂಡ್ ಕೆಳಮಟ್ಟದಲ್ಲಿ, ತಳಮಟ್ಟದಲ್ಲಿ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಅಡ್ವೈಸರಿ ಬಾಡಿ ಅಂತ ನೋಡ್ತೇವೆ. ದಿಸ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಟಿ ವಿಚ್ ಹ್ಯಾಸ್ ದ ಅಥಾರಿಟಿ ಟು ಅಡ್ವೈಸ್ ದ ಸ್ಟೇಟ್ಸ್ ಅಂತ ಹೇಳ್ತಾ ಇದೆ. ಈಗ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ನದಿ ನೀರು ವಿವಾದಗಳು ಉದ್ಭವ ಆಗಿತ್ತು ಅಂದ್ರೆ ಮೂಲತಃವಾಗಿ ಅದೇನಾಗುತ್ತೆ, ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಟಿಗೆ ಹೋಗುತ್ತೆ. ಈ ಸಮಿತಿಯಲ್ಲಿ ಕೊಟ್ಟಿರುವಂತಹ ಸಲಹೆಗಳನ್ನ ಎರಡೂ ಸರ್ಕಾರಗಳು ಒಪ್ಪಿಕೊಂಡರೆ ಪರವಾಗಿಲ್ಲ. ಇಫ್ ದ ರೆಕಮೆಂಡೇಶನ್ಸ್ ಆಫ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಟಿ ವಾಸ್ ಅಕ್ಸೆಪ್ಟೆಡ್ ಬೈ ದ parties, then it is of no issues, no need to form the tribunal. But if the state is not accepted the recommendations of dispute resolution committee, then that particular state can go to the tribunals. Then at that time the parliament can form the tribunal ante nodteve, and the tribunal decision was final. And again illi dispute resolution committee ನದಿ ನೀರು ವಿವಾದಗಳ ನಿಯಂತ್ರಣ ಸಮಿತಿಯು 1 ವರ್ಷ ಪ್ಲಸ್ 6 ತಿಂಗಳ ಅವಧಿಯ ಒಳಗಡೆ, initially 1 year plus they can also take additional time of 6 months. ಸೊ 1.5 ವರ್ಷದಲ್ಲಿ, ಸರಿ ಸುಮಾರು 18 ತಿಂಗಳಲ್ಲಿ, ಅಂದ್ರೆ 1.5 ವರ್ಷದಲ್ಲಿ ಈ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಟಿ ತನ್ನ ಶಿಫಾರಸುಗಳನ್ನ ನೀಡಬೇಕು ಅಂತ ಹೇಳುತ್ತೆ. ದ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಟಿ ನೀಡ್ ಟು ಗಿವ್ ವರ್ಡಿಕ್ಟ್ ವಿತ್ ಇನ್ 1.5 years, almost 18 months ಅಂತ ಇದೆ. ಇಫ್ ದ ಡಿಸಿಷನ್ ವಾಸ್ ನಾಟ್ ಅಕ್ಸೆಪ್ಟೆಡ್ ಬೈ ದ ಸ್ಟೇಟ್ಸ್, either of the state, then the particular state can approach to the tribunal, and the tribunal decision was final and binding ಅಂತ ನೋಡ್ತೇವೆ. ಸೊ ಈ ರೀತಿ ಹಲವಾರು ಬಾರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂತಾರಾಜ್ಯ ನದಿ ವಿವಾದಗಳ ಮೇಲೆ ಪ್ರಶ್ನೆಯನ್ನ ಕೇಳಿರುವಂತದ್ದನ್ನ ಕಾಣ್ತೇವೆ. ಸೊ ಹಾಗಾಗಿ ಅಂತಾರಾಜ್ಯ ನದಿ ವಿವಾದಗಳ ಬಗ್ಗೆ ಗೊತ್ತಿರಬೇಕಾಗಿರುವಂತದ್ದು, ಸಾಂವಿಧಾನಿಕವಾಗಿ ಗೊತ್ತಿರಬೇಕಾಗಿರುವಂತದ್ದು ಬಹಳ ಮುಖ್ಯವಾಗತ್ತೆ. ಸೊ ಆದ ಕಾರಣದಿಂದ ಪ್ರಸ್ತುತ ಸಂದರ್ಭದಲ್ಲಿರುವಂತಹ ಅಂಶಕ್ಕೆ ಅನುಸಾರವಾಗಿ ಈ ಕಾನ್ಸೆಪ್ಟ್ ಅನ್ನ ನಾವು ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದೇ ಆದಲ್ಲಿ
ನಮ್ಮ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.